ಕೊಟ್ಟು ಒಂದೊಂದು ಅಳಿಸಿ ಒಳಗಡೆ ನಿಧಾನ ಬನ್ನಿ. ಏನು ಆತರ ಇಲ್ಲ, ನಿಧಾನಕ್ಕೆ ಬನ್ನಿ. ಆತರ ಏನು ಬೇಡ, ನಿಧಾನದಲ್ಲಿ ಬನ್ನಿ. ಕೋಟಿ ಬೆಳ್ಳಿ ಹಿಂಗ ಮೈಸೂರನ್ನೇ ಹಿಂಗೆ ಹೋಗ್ಬಿಡ ಅಲ್ಲಿ ಹೋಗ್ಬೇಕು, ಅಲ್ಲಿ ಬಂದರು ನಿಧಾನಕ್ಕೆ ಬನ್ನಿ, ಆತರ ಮಾಡಬೇಡಿ. ಅಲ್ಲಿ ಬನ್ನಿ ಅಂತವ್ರೆ. ಇಲ್ಲ, ನೀವು ಬನ್ನೂರು ಬರಬೇಕು. ಅಲ್ಲ, ಇಲ್ಲಿ ಮೈಸೂರು ಬರ್ಬೇಕು ನಾನು. ನಿಮಗೆ ವಾಪಸ್ ಬನ್ನಿ ವಾಪಸ್ ಬರೋಣ. ಬನ್ನೂರು ಬಂದು ವಾಪಸ್ ಬಿಡೋಣ ನೀವು. ಮತ್ತೆ ಯಾರು ಎಲ್ಲೂ ಅವಕಾಶ ಇಲ್ಲ ಹೋಗಕ್ಕೆ. ಈಗ ಏನು ಬಂದಿದ್ದೀರಾ ಗಾಡೀಲಿ, ಪ್ರತಿಯೊಬ್ಬರು ಇಲ್ಲಿ ಇರಬೇಕು. ನಿಧಾನಕ್ಕೆ ಕಾತ್ರ ಮಾಡ್ಕೋಬೇಡಿ, ಪ್ರತಿಯೊಬ್ಬರಿಗೂ ಜಾಗ ಆಗುತ್ತೆ. ಹಾಂ ಸರ್, ಬಂದಿದ್ದಾರೆ, ಗಾಡಿಗೆ ಹಚ್ತಾ ಇದ್ದೀನಿ. ಓಕೆ ಸರ್. ಇಲ್ಲ, 50 ಸೀಟ್ ಗಾಡಿ ತಂದಿದ್ದೀನಿ. ನಿಧಾನ. ಹೌದು ಸರ್, ಕಾಲ್ ಮಾಡಿದ್ರೀಗ ಅದೇ ವಿಚಾರ ಹೇಳಿ. ಇದು ಅವರ ಕಡೆಯಿಂದ ಜೈನ್ ಸಿಂಗ್ ಅವ್ರು ಬಂದಿದ್ರಲ್ಲ. ಇಲ್ಲ, ಇನ್ನೊಂದು ಗಾಡಿ ಬಂದಿದೆ ಸರ್ ಆಲ್ರೆಡಿ. ಸ್ವಲ್ಪ ವರ್ಕಿತ್ತು ಬಂದಿತ್ತು. ವರ್ಕ್ ಆದ ತಕ್ಷಣ ಇಲ್ಲೇ ಬಂದಿದೆ, ಯಾವುದೇ ಸ್ಪಾಟಲ್ಲಿದೆ ಗಾಡಿ. ಅದು 47 ನಿಮಿಷ. ಏನು ತೊಂದರೆ ಇಲ್ಲ ಸರ್, ಅಡ್ಜಸ್ಟ್ ಮಾಡ್ಬೇಕು. ಓಕೆ, ನಿಧಾನಕ್ಕತ್ತಿ ಗಾಬರಿ ಮಾಡ್ಕೊಂಡು ಕಣ್ಣು ಕೈಗೆ ತಾಕ್ಸ್ಕೊಳ್ಳೋದು ಯಾಕೆ ತೊಂದರೆ ಅಲ್ಲಿಂದ ಬಂದ್ಬಿಟ್ಟು ನಿಧಾನಕ್ಕತ್ತಿ. ಹೌದೌದು, ಜವಾಬ್ದಾರಿ ನಾವೇ ತಗೊಂಡಿರ್ತೀವಲ್ಲ. ಹಾಂ ಹೌದು, ಆ ಕಡೆಗಂತ ಹಾಂ ಆಯ್ತು. ಕರ್ಕೊಳ್ಳಿ, ಮುಂದೆ ಕರ್ಕೊಳ್ಳಿ. ಹಾಂ, ಸ್ವಲ್ಪ ಗುರುಗಳ ಕೈ ಇಟ್ಕೊಳ್ಳಿ, ಕೈ ಕಾಣಲ್ಲ ಹಂಗೆ. ಆರಾಮಾಗಿ ಕೂರಿಸಿ, ಸೀಟ್ ಮೇಲೆ ಕೂರಿಸಿ ಗುರು. ಸೀಟ್ ಒಳಗಡೆ ಎಲ್ಲ ಕೂರಿಸ್ಬಿಟ್ಟು ಸೀಟಲ್ಲಿ. ಈಗ ಸಮಾಧಾನವಾಗಿರಿ. ಗೌಡ್ರುಗೌಡ, ನಿಮಗೆ ಎಲ್ಲರಿಗೆ ಕಣ್ಣಿಗೆ ಏನು ಅನುಕೂಲ ಚೆನ್ನಾಗಿದೆಯಾ? ನಮ್ಮ ಗೌರಿದೇವಿ ಮತ್ತು ಕಾಳಪ್ಪ ಕಡೆಯಿಂದ ಈಗ ನೀವೀಗ ಏನು ಹೇಳ್ತೀರಾ ಇವ್ರುಗಳಿಗೆ? ಗುರು ಚೆನ್ನಾಗಿದೆ. ಅದು ಒಂಥರ ದೇವರು ಕಾರ್ಯ. ಮುಂದೆ ಹೋಗ್ತಾ ಇರಿ. ನಿಮ್ಮ ಹತ್ರ ಸೌಲಭ್ಯ ಮಾಡಿದ್ದಾರೆ. ಆಮೇಲೆ ನಿಮಗೆ ಕಾಳಪ್ಪ ಕಡೆಯಿಂದ ಬನ್ನೂರಲ್ಲಿ ಇನ್ನೂ ಅನುಕೂಲ ಏನಾದ್ರು ವ್ಯವಸ್ಥೆ ಮಾಡವ್ರೆ. ಅಲ್ಲಿ ಎಲ್ಲ ಹೋಗ್ಬಿಟ್ಟು ನಿಮ್ಗೆ ಆರಾಮೇ ನಿಮ್ಮ ಮನೆ ತಂಗ ಇಲ್ಲೂ ತಲುಪ್ತಾರೆ. ಸರಿ ಅಲ್ವಾ? ಓಕೆ ಸರ್. ಅವರು ಅಲ್ಲಿ ನಿಮ್ಮನ್ನ ಭೇಟಿ ಮಾಡಿ ಕಾಳಪ್ಪ ಅವರು ನಿಮ್ಮನ್ನ ಮಾತಾಡಿಸಿ ಆನಂತರ ಕಳಿಸ್ತಾರೆ. ಅಲ್ಲೂ ಹಂಗೆ ಅಂದ್ರು ಕನ್ನಡ ನಮ್ಮ ಮನೆಗೆ ಬಿಡ್ತಾನೆ ಸ್ವಾಮಿ. ಎಲ್ಲ ತಗೊಬಿಡಿ, ಕೊಟ್ಟು ಕಾಳಪುರ ಚೆನ್ನಾಗಿಲ್ಲ.